ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ನಾನು ಫ್ರೆಶ್ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ನಮ್ಮ ಮರದ್ದೇ ಮಾವಿನಕಾಯಿ ಆಗಿರುತ್ತೆ. ತುಂಬ ಸಿಂಪಲ್ಲಾಗಿ ನಮ್ಮ ಕಡೆ ಹೇಗೆ ಉಪ್ಪಿನಕಾಯಿ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋ ನೋಡ್ತಾ ಇರಿ. ನಾನು ನಮ್ಮ ಡ್ಯಾಡಿ ತೋಟಕ್ಕೆ ಹೋಗಿ ಮಾವಿನ ಮರದಲ್ಲಿ ಮಾವಿನಕಾಯಿ ಕೊಯ್ಕೊಂಡು ಬಂದು ಉಪ್ಪಿನಕಾಯಿ ಮಾಡ್ತಾಯಿದ್ದೀವಿ. ಹಾಗೆಯೇ ಮಿಡಿ ಉಪ್ಪಿನಕಾಯಿನೂ ಮಾಡಿದ್ವಿ ಸ್ವಲ್ಪ. ಆಮೇಲೆ ಹೋಳು ಉಪ್ಪಿನಕಾಯಿನೂ ಮಾಡ್ತಾಯಿದ್ದೀವಿ. ಮಿಡಿ ಉಪ್ಪಿನಕಾಯಿದು ವಿಡಿಯೋ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೋಡ್ಕೊ ಬನ್ನಿ. ನಮ್ಮ ತೋಟದಲ್ಲಿ ಚಿಕ್ಕ ಮರ ಇದೆ. ಪ್ರತಿ ಸರಿ ಕಡಿಮೆ ಕಾಯಿ ಬಿಡ್ತಿತ್ತು, ಈ ಸರಿ ಸ್ವಲ್ಪ ಜಾಸ್ತಿ ಕಾಯಿ ಬಿಟ್ಟಿದೆ. ತೋಟದ ಸೈಡಲ್ಲಿ ಹಾಕಿರೋ ಗಿಡ ಇದು. ಉಪ್ಪಿನಕಾಯಿಗೆ ಹೇಳಿ ಮಾಡಿಸಿರೋಂಥ ಮಾವಿನಕಾಯಿ ಅಂತಲೇ ಹೇಳ್ಬೋದು. ಇದು ಹಣ್ಣು ಮಾಡ್ತಾರಲ್ಲ ಆ ಥರ ಮಾವಿನಕಾಯಿ ಅಲ್ಲ, ಹಣ್ಣು ಚೆನ್ನಾಗಿರುತ್ತೆ. ಬಟ್ ನಾಟಿ ಮಾವಿನಕಾಯಿ ಇಂದ ಉಪ್ಪಿನಕಾಯಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ತುಂಬ ದಿನ ಸ್ಟೋರು ಸಹ ಮಾಡ್ಬೋದು. ಇದನ್ನು ಕೈಯಿಂದ ಕೊಯ್ಯೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಏಣಿ ತಗೊಂಡು ಹೋಗಿ ಏಣಿ ಹಾಕ್ಕೊಂಡು ಕೊಯ್ದ್ವಿ. ಮಿಡಿ ಉಪ್ಪಿನಕಾಯಿಗೆ ಅಂತಲೇ ಹೇಳಿ ಕೊಯ್ದ್ವಿ. ಇನ್ನೂ ಚಿಕ್ಕವು ಕೊಯ್ಬೇಕಾಗಿತ್ತು, ಸ್ವಲ್ಪ ದೊಡ್ಡವಾಗಿ ಹೋಗ್ಬಿಟ್ಟವೆ. ಇದರಲ್ಲೇ ಒಂದು 150 ಮಿಡಿ ಸಿಕ್ಕು. 150 ಮಿಡಿ ಒಂದು ಸ್ವಲ್ಪ ಮಿಡಿ ಉಪ್ಪಿನಕಾಯಿ ಹಾಕಿ ಸ್ವಲ್ಪ ಒಂದು 15 ಕಾಯಿ ತೊಗೊಂಡಿದ್ವಿ. 15 ಕಾಯಿನ ಹೋಳು ಉಪ್ಪಿನಕಾಯಿ ಮಾಡೋಣ ಅಂತ ಹೇಳಿ. ಇನ್ನೂ ಕಾಯಿ ಇದ್ದಾವೆ. ಆ ಕಾಯಿ ಸ್ವಲ್ಪ ದೊಡ್ಡವಾದಮೇಲೆ ತಂದು ಹೋಳು ಉಪ್ಪಿನಕಾಯಿ ಹಾಕ್ಬೋದು. ಮಾವಿನಕಾಯಿನ ತೊಳೆದು ನೀಟಾಗಿ ಒರೆಸ್ಕೊಂಡು ಹೆಚ್ಚೈತೆ. ನಾವು ಯಾವ ಶೇಪಾಗಾದರೂ ಹೆಚ್ಕೋಬೋದು. ತುಂಬ ಚಿಕ್ಕಗಾದರೂ ಹೆಚ್ಕೋಬೋದು, ಮೀಡಿಯಮ್ ಸೈಜಲ್ಲಾದರೂ ಹೆಚ್ಕೋಬೋದು. ನಮಗೆ ಯಾವ ಥರ ಬೇಕೋ ಆ ಥರ ನಾವು ಹೆಚ್ಕೋಬೋದಾಗುತ್ತೆ. ಉದ್ದುದಕ್ಕಾದರೂ ಹೆಚ್ಕೋಬೋದು, ಇಲ್ಲ ಅಡ್ಡಾದರೂ ಹೆಚ್ಕೋಬೋದು, ತುಂಬ ಚಿಕ್ಕಕ್ಕಾದರೂ ಹೆಚ್ಕೋಬೋದು. ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಒಂದು 15 ಮಾವಿನಕಾಯಿ ತೊಗೊಬಿಟ್ಟು ನಾವು ಇವಾಗ ನನ್ನ ಮಟ್ಟಿಗೆ ತಿನ್ನೋದಕ್ಕೆ ಅಂತ ಹೇಳಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀವಿ. ಆಚೆಯಿಂದ ತಂದಿರೋ ಮಾವಿನಕಾಯಿ ಆದರೆ ನೀಟಾಗಿ ತೊಳ್ಕೊಂಡು ನೀಟಾಗಿ ಒರೆಸ್ಕೋಬೇಕಾಗುತ್ತೆ. ಧೂಳು ಮಣ್ಣು ಎಲ್ಲ ಇರುತ್ತೆ, ಎಲ್ಲೆಲ್ಲೆಲ್ಲ ಹಾಕಿರ್ತಾರೋ ಮಾವಿನಕಾಯಿ. ನಮ್ಮದೇ ಮಾವಿನಕಾಯಿ ಆಗಿರೋದಕ್ಕೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಫ್ರೆಶ್ ಮಾವಿನಕಾಯಿನ ಉಪ್ಪಿನಕಾಯಿ ಮಾಡ್ಕೊಂಡು ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ಈ ಥರ ಮಾವಿನಕಾಯಿನೂ ಸುಮಾರು ದಿನದವರೆಗೂ ಸ್ಟೋರ್ ಮಾಡ್ಬೋದು. ನೋಡಿ, ಈ ಥರ ಹೆಚ್ಕೋಬೋದು. ಚಾಕುದಲ್ಲಾದರೂ ಕಟ್ ಮಾಡ್ಕೋಬೋದು, ಈ ಥರ ಕುಡ್ಗಲ್ಲಾದರೂ ಕಟ್ ಮಾಡ್ಕೋಬೋದು. ನಮ್ಮಲ್ಲೆಲ್ಲ ಇದೇ ಥರ ಕುಡ್ಗಲ್ನೇ ಬಳಸೋದು ಎಲ್ಲ ಹೆಚ್ಚೋದಕ್ಕೆ. ಇದು ಹೆಚ್ಚೋದಕ್ಕೆಲ್ಲ ಕಂಫರ್ಟೇಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಕಾಲಲ್ಲಿ ಮೆಟ್ಕೊಂಡು ಈ ಥರ ನೀಟಾಗಿ ಹೆಚ್ಕೋಬೋದು. ಮಾವಿನಕಾಯಿ ಅಷ್ಟೇ ಅಲ್ಲ, ಈ ಎಲ್ಲ ತರಕಾರಿಗಳನ್ನು ನಾವು ಇದೇ ಕುಡ್ಗಲಲ್ಲೇ ಹೆಚ್ಚೋದು. ತುಂಬ ಗಟ್ಟಿವಿರೋವೆಲ್ಲನೂ ಈಸಿಯಾಗಿ ಹೆಚ್ಚಬೋದು ಅಂತಲೇ ಹೇಳ್ಬೋದು. ನೋಡಿ, ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ನೀಟಾಗಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು. ನಾವೇ ತಿನ್ನೋದಕ್ಕಾಗಿರೋದ್ರಿಂದ ನಾವು ಯಾವ ಶೇಪಾಗಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಮ್ಮ ಕಡೆ ಎಲ್ಲ ಮದುವೆಗಳಿಗೆ ಜಾಸ್ತಿ ಉಪ್ಪಿನಕಾಯಿ ಹಾಕ್ತಾರೆ. ಅದನ್ನು ಚಿಕ್ಕಕ್ಕೆ ಕೊರಿತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹೆಚ್ಚ್ತಾ ಇದ್ದಾರೆ ನಮ್ಮಮ್ಮ. ಈ ಥರ ಉಪ್ಪಿನಕಾಯಿನೂ ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಆದರೆ ಹಣ್ಣಿಗೆ ಅಂತ ಹೇಳಿ ಮಾವಿನ ಮರ ಹಚ್ಕೊಂಡಿರ್ತೀವಲ್ವ, ರಸಪುರಿ, ಬಾದಾಮು, ತೋತಾಪುರಿ, ಈ ಥರ ಮಾವಿನಕಾಯಿ ಎಲ್ಲ ಸ್ಟೋರ್ ಮಾಡೋದಕ್ಕಾಗಲ್ಲ. ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ. ಉಪ್ಪಿನಕಾಯಿ ಸ್ಟೋರ್ ಮಾಡಿ ಇಡಬೇಕು ಅಂತ ಅಂದರೆ ತುಂಬ ದಿನದವರೆಗೂ ನಾಟಿ ಕಾಯಿ ಆಗಬೇಕು. ತುಂಬ ದೊಡ್ಡಕ್ಕೆ ಹೋಗಿರ್ತಾವಲ್ಲ ನಾಟಿ ಕಾಯಿ, ಆ ಥರ ಕಾಯಿನೇ ಆ ಥರ ಮರದಲ್ಲಿ ಕಾಯಿನೇ ಆಗಬೇಕು. ನಮ್ಮಲ್ಲೆಲ್ಲ ಸಿಗ್ತಿತ್ತು ನಾವು ಚಿಕ್ಕವರಿದ್ದಾಗ. ಇವಾಗಂತೂ ತುಂಬ ಕಡಿಮೆ ಆಗಿ ಹೋಗಿಬಿಟ್ಟಿದೆ. ಇದು ಇತ್ತಿತ್ಲಾಗಿ ಹಚ್ಚಿರೋ ಗಿಡ ಅಂತಲೇ ಹೇಳ್ಬೋದು. ಇದು ಉಪ್ಪಿನಕಾಯಿಗೆ ಅಂತಲೇ ಹೇಳಿ ಹಚ್ಚಿರೋ ಮರ. ಇದು ಉಪ್ಪಿನಕಾಯಿಗೆ ಹೇಳಿ ಮಾಡಿಸಿದಂಥ ಕಾಯಿ ಅಂತಲೇ ಹೇಳ್ಬೋದು.
ಉಪ್ಪಿನಕಾಯಿಗೆ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ ಕಾಯಿ ಅದು ಸ್ಮೆಲ್ ಬರುತ್ತೆ, ಘಮ ಬರುತ್ತೆ, ಜೀರಿಗೆ ಥರ ಘಮ, ಆ ಥರ ಕಾಯಿನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ ಥರ ಕಾಯಿನ ನಾವು ಸೆಲೆಕ್ಟ್ ಮಾಡಿದರೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ದಿನದವರೆಗೂ ಬಾಳಿಕೆನೂ ಬರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಿ ಮಿಡಿ ಉಪ್ಪಿನಕಾಯಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ, ಹಾಗೆಯೇ ಈ ಥರ ಹೋಳು ಉಪ್ಪಿನಕಾಯಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಮಿಡಿ ಉಪ್ಪಿನಕಾಯಿ ನಾವು 2-3 ವರ್ಷದವರೆಗೂ ಎಲ್ಲ ಸ್ಟೋರ್ ಮಾಡ್ಬೋದು ಈ ಥರ ಮಿಡಿಯಲ್ಲಿ ಉಪ್ಪಿನಕಾಯಿ ಹಾಕಿದರೆ ಅಂತಲೇ ಹೇಳ್ಬೋದು. ನೋಡಿ ಎಲ್ಲ ಕಟ್ ಮಾಡ್ಕೊಂಡು ಆಯಿತು. ಕಟ್ ಮಾಡ್ಕೊಂಡು ಆದಮೇಲೆ ಅರಿಶಿನ ಪುಡಿನ ಹಾಕ್ಕೊಳ್ತಾ ಐತೆ. ನೋಡಿ ಅರಿಶಿನ ಪುಡಿನ ಹಾಕ್ಕೊಳ್ತಾ ಐತೆ. ಒಂದು 3/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದಾರೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ. ನಾವಿಲ್ಲಿ ದೊಡ್ಡ ಉಪ್ಪನ್ನ ಬಳಕೆ ಮಾಡ್ತಾ ಇದ್ದೀವಿ. ನಾವು ಯಾವಾಗಲೂ ಬಳಕೆ ಮಾಡೋದು ಕೆಂಪು ಉಪ್ಪು ಅಂತಲೇ ಹೇಳ್ಬೋದು. ಆಮೇಲೆಲ್ಲ ತುಂಬ ಯೂಸ್ ಮಾಡೋದು ಈ ಉಪ್ಪನ್ನೇ ಅಂತಲೇ ಹೇಳ್ಬೋದು. ಈ ಉಪ್ಪನ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ನಾವು ಕೆಂಪು ಉಪ್ಪನ್ನೇ ಯೂಸ್ ಮಾಡಬೇಕು, ತುಂಬ ಒಳ್ಳೆಯದು. ಎಣ್ಣೆ ಹಾಕ್ಕೊಳ್ತಾ ಐತೆ. ಎಣ್ಣೆ ಹಾಕ್ಕೊಂಡು ಉಪ್ಪು, ಅರಿಶಿನ ಪುಡಿ, ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಇದು ಕಲಸಿ ಸ್ವಲ್ಪ ಹೊತ್ತು ಇಡ್ಬೋದು, ಇಲ್ಲ ಡೈರೆಕ್ಟಾಗಿ ಎಲ್ಲ ಮಸಾಲೆನೂ ಸಹ ಆ್ಯಡ್ ಮಾಡ್ಬೋದು. ಆಮೇಲೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಜಬ್ಬಿ ಹಾಕ್ಕೊಳ್ತಾ ಐತೆ. ನೋಡಿ ತುಂಬ ಚಿಕ್ಕಕ್ಕೆ ಜಬ್ಬಬೇಕಾಗುತ್ತೆ ಬೆಳ್ಳುಳ್ಳಿನ. ಬೆಳ್ಳುಳ್ಳಿ ಫ್ಲೇವರು ಗಮ್ ಅಂತಿರುತ್ತೆ. ಕಲಸ್ಕೋವಾಗ ಆವಾಗಲೇ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಸಾಸಿವೆ ನೋಡಿ, ಸಾಸಿವೆನ ನೀಟಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಪುಡಿ ಮಾಡ್ಕೊಂಡು ಹಾಕ್ಕೋಬೇಕು. ಇದೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ಕಲಸೋವಾಗ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಮನಸ್ಸು, ಆ ಥರ ಬರ್ತಾ ಇರುತ್ತೆ ಘಮ. ಈ ಸ್ಟೈಲಲ್ಲಿ ಒನ್ಸ್ ಮಾಡಿ ನೋಡಿ ಉಪ್ಪಿನಕಾಯಿ, ನಿಮಗೂ ಇಷ್ಟ ಆಗುತ್ತೆ ಈ ಸ್ಟೈಲಲ್ಲಿ ಉಪ್ಪಿನಕಾಯಿ ಮಾಡೋದು. ಆಮೇಲೆ ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀವಿ. ಖಾರ ಜಾಸ್ತಿ ಬೇಕು ಅಂತ ಅಂದರೆ ಜಾಸ್ತಿನೇ ಹಾಕ್ಕೋಬೋದು, ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು. ಉಪ್ಪಿನಕಾಯಿಗೆ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿಗೆ ಹುಳಿ, ಉಪ್ಪು, ಖಾರ ಹದವಾಗಿದ್ರೇ ತಿನ್ನೋದಕ್ಕೆ ಚೆನ್ನಾಗಿ ಅನಿಸೋದು. ಖಾರ ಸ್ವಲ್ಪ ಮೇಲೆ ಇರಬೇಕು. ನಾಟಿ ಮಾವಿನಕಾಯಿ ಮೊದಲೇ ಹುಳಿ ಇರುತ್ತೆ, ಅದಕ್ಕೆ ಹದವಾಗಿ ಉಪ್ಪು ಹಾಗೆಯೇ ಖಾರನ ಬೆರೆಸಿದ್ರೆ ಉಪ್ಪಿನಕಾಯಿ ತಿಂತಾನೆ ಇರಬೇಕು ಅನಿಸುತ್ತೆ. ನೋಡಿ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ ಎಲ್ಲ ಉಪ್ಪು, ಖಾರ, ಹುಳಿ ಎಲ್ಲ ಮಿಕ್ಸ್ ಆಗಬೇಕು. ಆವಾಗಲೇ ಮಾಡಿದ್ದಿಂದನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈ ಥರ ಉಪ್ಪಿನಕಾಯಿ ಮಾಡಿದರೆ ನೋಡಿ ಚೆನ್ನಾಗಿ ಕಲಸಿದ್ರೆ ಈ ಥರ ಆಗುತ್ತೆ ಉಪ್ಪಿನಕಾಯಿ. ಕಲಸೋವಾಗಲೇ ತಿನ್ನಬೇಕು ಅಂತ ಅನಿಸುತ್ತೆ. ಊಟಕ್ಕೆ ಸೈಡಲ್ಲಿ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ಒಂದು ತಟ್ಟೆ ಊಟ ಹೆಚ್ಚಿಗೆ ಸೇರುತ್ತೆ ಅಂತಲೇ ಹೇಳ್ಬೋದು. ಈ ಶೈಲಿಯಲ್ಲಿ ಉಪ್ಪಿನಕಾಯಿ ಮಾಡಿ ತಿಂದರೆ ಬಾಯಲ್ಲಿ ನೀರು ಇಳಿಯುತ್ತೆ. ನಾವು ನಾಟಿ ಮಾವಿನಕಾಯಿನೇ ಸೆಲೆಕ್ಟ್ ಮಾಡಬೇಕು. ಮಾವಿನಕಾಯಿ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಉಪ್ಪಿನಕಾಯಿಗೆ. ಇದೆಲ್ಲ ಕಲಸಿಟ್ಕೊಂಡು ಆಮೇಲೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಐತೆ. ಕಬ್ಬಿಣದ ಬಾಣಲಿ ತಗೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಜಬ್ಬಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಜಾಸ್ತಿ ಇದ್ರೂ ಪರವಾಗಿಲ್ಲ, ಬೆಳ್ಳುಳ್ಳಿ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿ ಅನಿಸೋದು ಉಪ್ಪಿನಕಾಯಿ. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಬಾಡಿದ ಕರಿಬೇವು ಸೊಪ್ಪು ಹಾಕ್ಕೋಬೇಕು. ಹಸಿ ಕರಿಬೇವು ಸೊಪ್ಪು ಆದರೆ ಅದ್ರ ಘಮ ತುಂಬ ಚೆನ್ನಾಗಿ ಅನಿಸುತ್ತೆ. ಹಸಿ ಕರಿಬೇವು ಸೊಪ್ಪನ್ನೇ ಹಾಕ್ಕೋಬೇಕು. ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಹಾಕಿದರೆ ಹಸಿ ವಾಸನೆ ಹೊಡೆಯುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ನಮಗೆ ಗೊತ್ತಾಗುತ್ತೆ ಫ್ರೈ ಆಗಿದೆ ಅಂತ ಹೇಳಿ. ಸ್ವಲ್ಪ ಬ್ರೌನ್ ಕಲರಿಗೆ ನೋಡಿ ಈ ಥರ ಕಲರಿಗೆ ತಿರುಗುತ್ತೆ. ಈ ಥರ ಕಲರ್ಗೆ ತಿರುಗಾದ್ಮೇಲೆ ಸ್ವಲ್ಪ ಆರಾದಮೇಲೆ ನಾವು ಕಲಸಿಟ್ಟಿರೋಂಥ ಉಪ್ಪಿನಕಾಯಿಗೆ ಒಗ್ಗರಣೆನ ಹಾಕ್ಕೋಬೇಕು. ನೋಡಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಬೇಕಾಗುತ್ತೆ. ನೋಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕಾಗುತ್ತೆ. ಹಾಗೆ ಬಿಟ್ಟರೆ ಒಂದು ಉಪ್ಪಿನಕಾಯಿಗೆ ಹತ್ತುತ್ತೆ, ಒಂದು ಉಪ್ಪಿನಕಾಯಿಗೆ ಹತ್ತಲ್ಲ ಒಗ್ಗರಣೆ. ಅದಕ್ಕೋಸ್ಕರ ನೀಟಾಗಿ ಒಂದು ಮಿಕ್ಸ್ ಕೊಟ್ಟರೆ ಹಿಂಗೆಲ್ಲದಕ್ಕೂ ಮಿಕ್ಸ್ ಆಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಶೈಲಿಯಲ್ಲಿ ಒಂದ್ಸರಿ ಉಪ್ಪಿನಕಾಯಿ ಮಾಡ್ತೀನಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಉಪ್ಪಿನಕಾಯಿ ಯಾವತ್ತೂ ಸ್ಟೀಲಿನ ಬಾಕ್ಸಲ್ಲಿ ಸ್ಟೋರ್ ಮಾಡಬೇಡಿ. ಉಪ್ಪಿನಕಾಯಿನ ಪ್ಲಾಸ್ಟಿಕ್ ಡಬ್ಬಲ್ಲಿ ಸ್ಟೋರ್ ಮಾಡಿ, ಇಲ್ಲ ಅಂತ ಅಂದರೆ
ಮಣ್ಣಿಂದು ಉಪ್ಪಿನಕಾಯಿಗೆ ಅಂತ ಹೇಳಿ ಹಾಕಕ್ಕೆ ಬರುತ್ತಲ್ಲ, ಅದರಲ್ಲೂ ಸ್ಟೋರ್ ಮಾಡ್ಬೋದು. ನಾವಿವಾಗ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡ್ತಾಯಿದ್ದೀವಿ. ಈ ಉಪ್ಪಿನಕಾಯಿ ನಮ್ಮ ಮನೆಯಲ್ಲಿ 1 ತಿಂಗಳು ಬರಲ್ಲ, ಅಷ್ಟು ಬೇಗನೆ ಖಾಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಹಾಗೆಯೇ ಲೈಕು, ಶೇರು, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ನೀವು ಯಾವ ಥರ ಉಪ್ಪಿನಕಾಯಿನ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್. ವಿಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್. ಟೇಕ್ ಕೇರ್ ಫ್ರೆಂಡ್ಸ್.